ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೇಲ್ಗೆ ಹಾಸನಕ್ಕೆ ಪ್ರವೇಶ ನಿರ್ಬಂಧವನ್ನು ವಿಧಿಸಲಾಗಿದೆ. ಹಾಸನ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಹಾಸನ ಡಿಸಿ ಲತಾ ಕುಮಾರಿ ಆದೇಶವನ್ನ ಮಾಡಿದ್ದಾರೆ. ಇವತ್ತು ನಡೆಯಬೇಕಾಗಿದ್ದಂತಹ ಶ್ರವಣಬೆಳಗೊಳ ಹಾಗೂ ಅರಸೀಕೆರೆಯ ಹಿಂದೂ ಸಮಾಜೋತ್ಸವ ದಿಕ್ಸೂಚಿ ಭಾಷಣದಲ್ಲಿ ಶರಣ್ ಪಂಪ್ವೇಲ್ ಭಾಗಿಯಾಗಬೇಕಾಗಿತ್ತು. ಆದರೆ ಹಾಸನ ಜಿಲ್ಲಾಡಳಿತ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಅವರಿಗೆ ನಿರ್ಬಂಧವನ್ನು ವಿಧಿಸಿದ ಹಿನ್ನೆಲೆಯಲ್ಲಿ ಶರಣ್ ಪಂಪ್ವೇಲ್ ಹಾಸನ ಪ್ರವೇಶಕ್ಕೆ ಅವಕಾಶ ಆಗ್ತಿಲ್ಲ. ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಸಾಧ್ಯತೆಯ ಕಾರಣ ಕೊಟ್ಟು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಪ್ರವೇಶ ನಿರ್ಬಂಧ. ಕಾರಣ ಆ ಕಾರ್ಯಕ್ರಮಕ್ಕೆ ಇವತ್ತು ಅವರು ಭಾಗಿಯಾಗಬಾರದು ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಇಂದ. ಶಶಿಧರ್, ಅವರು ಇವತ್ತು ಬರಬೇಕಿತ್ತು, ಆದರೆ ಈ ಆದೇಶ ಯಾವತ್ತಾಯ್ತು? ಇದಕ್ಕೆ ಅವರಿಂದ ಬರ್ತಾ ಇರುವಂತಹ ರಿಯಾಕ್ಷನ್ ಏನು? ದಿವ್ಯಜ್ಯೋತಿ, ಹಾಸನ ಜಿಲ್ಲೆ 2 ಕಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಶರಣ ಪಂಪ್ವೇಲ್ ಅವರನ್ನ ಆಹ್ವಾನಿಸಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊರಡಿಸಿದ್ರೆ, ಏನು ಅವರ ಮೇಲೆ 22 ಪ್ರಕರಣಗಳು ದಾಖಲಾಗಿದೆ. ಅಲ್ಲದೆ ಅವರು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಭಾಷಣವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಹಾಸನ ಜಿಲ್ಲೆಯಲ್ಲಿ ನಡೀತಕ್ಕಂತ ಏನು ಶ್ರವಣಬೆಳಗೊಳ ಇರ್ಬೋದು, ಅರಸೀಕೆರೆ ಇರ್ಬೋದು, 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅಲ್ಲಿ ಕೋಮು ಸೌಹಾರ್ದತೆ ಧಕ್ಕೆಗೆ ಒಂದು ಭಾಷಣವನ್ನ ಮಾಡ್ತಾರೆ. ಇದು ಜಿಲ್ಲೆಯಲ್ಲಿ ಒಂದಿಷ್ಟು ಎಲ್ಲೋ ಒಂದು ರೀತಿ ಗಲಭೆಗಳಿಗೆ ಅಥವಾ ಕೆಲವು ಸಮುದಾಯಗಳಿಗೆ ನೋವು ಉಂಟಾಗಬಹುದು. ಆ ಹಿನ್ನೆಲೆಯಲ್ಲಿ ಅವರು ಹಾಸನ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಇಂದು ಬೆಳಗ್ಗೆಯಿಂದ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಅವರು ಹಾಸನ ಜಿಲ್ಲೆಯ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿಯಾದಂತಹ KS ಲತಾಕುಮಾರಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ಏನು ಅರಸೀಕೆರೆ ಹಾಗೂ ಶ್ರವಣಬೆಳಗೊಳದಲ್ಲಿ ಏನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇದೆ, ಅವರನ್ನು ಹೊರತುಪಡಿಸಿ ಈಗ ಕಾರ್ಯಕ್ರಮಗಳು ನಡೀಬೇಕಾಗಿದೆ. ಯಾಕೆಂದ್ರೆ ಇವರ ವಿರುದ್ಧ ಯಾವ್ಯಾವ ಪ್ರಕರಣಗಳು ಯಾವ್ಯಾವ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅನ್ನೋ ಅಂಕಿ ಅಂಶ ಸಮೇತ ಅವರು ಒಂದು ಆದೇಶವನ್ನ ಹೊರಡಿಸಿರೋದ್ರಿಂದ 2 ಕಾರ್ಯಕ್ರಮಗಳು ಈಗ ಶರಣ್ ಪಂಪ್ವೇಲ್ ಅವರನ್ನ ನಿರ್ಬಂಧಿಸಲಾಗಿದೆ. ಹಾಗಾಗಿ ಅವರು ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹಾಸನ ಜಿಲ್ಲೆಗೆ ಬರುವಂತೆ ಇಲ್ಲ. ಹಾಗಾಗಿ 2 ಕಾರ್ಯಕ್ರಮಗಳು ಅವರಿಲ್ಲದೆ ಇಂದು ನಡೆಯಲಿವೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.